ಇಷ್ಟೆಲ್ಲ ವಿಷಯ ಗೊತ್ತಿದ್ರು ಈ ಧನುಷ ಯಾಕೆ ಮದುವೆ ಆಗ್ತೀನಿ ಅಂತ ಒಪ್ಕೊಂಡಿದ್ದಾಳೆ ಈ ಸಿದ್ದುನ್ನ. ನಾವು ಆಸ್ತಿ ಐತಲ್ಲ ಅದಕ್ಕೆ ಅನಿಸುತ್ತೆ. ಆಸ್ತಿ ಐತೆ, ಹೆಂಗಾದರೂ ಮಾಡಿ ಆಸ್ತಿ ಆದ್ರೂ ಎತ್ಕೊಬಿಡ್ಬೋದು ಅಂತ. ಆಸ್ತಿ ಐತಲ್ಲ, ಚೆನ್ನಾಗೆ ಮನೆ ಎಲ್ಲ ಐತೆ, ಅದಕ್ಕೆ ಇಷ್ಟಪಟ್ಟಿದ್ದಾಳೆ ಅನಿಸುತ್ತೆ. ನಿಜ, ನನಗೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಅದು ಬೆಸ್ಟ್ ಅಂತ ಅನ್ನಿಸ್ತೈತೆ. ನನಗೆ ತಲೆನೇ ಓಡಲಿಲ್ವಲ್ಲ. ನಾನೇನೋ ಬಟ್ಟೆ ಬರೆ ಬ್ರ್ಯಾಂಡೆಡ್ ಬಟ್ಟೆ, ಬ್ರ್ಯಾಂಡೆಡ್ ಚಪ್ಪಲಿ, ಒಳ್ಳೆ ಹೋಟೆಲ್ ಊಟ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ 10 ಎಕರೆ ಹೊಲ ಅಂತಂದರೆ ಇವತ್ತು ಎಷ್ಟಾಗ್ಬೋದು. ಅದಕ್ಕೆ ಅನಿಸುತ್ತೆ ಅಲ್ವೇ ಅವಳು ಒಪ್ಕೊಂಡಿರೋದು. ನಾನು ಇವಾಗ ಸಿದ್ದು ಫೋನ್ ಮಾಡಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇ ಮದುವೆ ಆಗ್ತೀನಿ ಸಿದ್ದು, ಅವಳು ಮದುವೆ ಆಗ್ಬೇಡ ಅಂತ. ನಿಮ್ಮ ಮುತ್ತು ಎಲ್ಗೋದ್ಲ ಏನೋ ಬರಲಿಲ್ಲ, ಫೋನ್ ಬೇರೆ ಹೊಡೆದೋಗ್ಬಿಟ್ಟೈತೆ. ಇವಾಗ ಯಾರ ಹತ್ರ ಇಸ್ಕೊಂಡು ಫೋನ್ ಮಾಡೋಣ? ಯಾರ್ದಾದ್ರೂ ಫೋನ್ ಇಸ್ಕೊಂಡು ಫೋನ್ ಮಾಡಿ ಸಿದ್ದುಗೆ ಮಾತಾಡಬೇಕಲ್ಲ. ಹಿಂಗೆ ಮಾಡೋಣ, ಏನಾದರೂ ಬರ್ಬೋದಾ? ಧನುಷನ ಮನೆ ಹತ್ರ ಇವತ್ತೇನಾದರೂ ಬರ್ತಾನೆ. ನಾನೇನಾದರೂ ಮದುವೆ ಆಗ್ತೀನಿ ಅಂತಂದರೆ ಬಂದುಬಿಡ್ತಾನೆ. ಸಿದ್ದು, ನಾನು ನಿನ್ನ ಮದುವೆ ಆಗ್ತೀನಿ, ಆಗಿದ್ದಾಯ್ತು, ಬಾ ಮರೆತು ಇನ್ನು ನಾವಿಬ್ಬರು ಮದುವೆ ಆಗ್ಬಿಡೋಣ, ನಾವಿಬ್ಬರು ಇಷ್ಟಪಟ್ಟಿದ್ವಿ ಅಂತ ಹೇಳ್ಬಿಡ್ತೀನಿ. ನಾನು ಸಿದ್ದುನೇ ಮದುವೆ ಆಗ್ತೀನಿ. ಇದಕ್ಕೆ ಅನಿಸುತ್ತೆ ಆಸ್ತಿ ಚೆನ್ನಾಗೈತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವಳು ಇವಾಗ ಸಿದ್ಧನ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದು. ಆದರೆ ಅವ್ರ ಅಣ್ಣವ್ರು 3 ಜನ ಇದ್ದಾರೆ. ಒಬ್ಬನೇ ಮಗ ಇರೋ ಅಂಥವ್ರು ಆಗಬೇಕು. 3 ಜನದ ಹತ್ರ 3 ಜನ ವಾರ್ಗಿತ್ತಿರು, 3 ಜನ ಅಣ್ಣ ತಮ್ಮಗಳು ಅಂತಂದರೆ ಈಗ ಇಬ್ಬರು ಅವಳಿದ್ದಾರೇನೆ ಜಗಳ ಮಾಡ್ಕೊಂತಿರ್ತಾರೆ ಅಣ್ಣ ತಮ್ಮಗಳು. 3 ಅಂದರೆ ಬಿಡು, ಹೆಂಗೂ ಬೇರೆ ಬೇರೆ ಮನೆ ಮಾಡಿದಾರಲ್ಲ, 3 ಮನೆ ಆಗಿದ್ದಾವೆ. ಸಿದ್ಧದ ಬೇರೆ ಮನೆ ಐತೆ, ನಮ್ಮ ಪಡಿಗೆ ನಾವಿರೋದು, ಅವ್ರ ಪಡಿಗೆ ಅವ್ರು ಇರೋದು. ಮೊದಲೆಲ್ಲ 7-8 ಜನ ಅಣ್ಣ ತಮ್ಮಗಳಿರೋ ಅಂಥವರೆಲ್ಲ ಚೆನ್ನಾಗಿರೋರಂತಲ್ಲ. ಅವ್ರ ಪಾಡಿ ಹೆಂಗೋ ಆಗುತ್ತೆ ಜೀವನ. ನಾನಿವಾಗ ಸಿದ್ದನ್ನೇ ಮದುವೆ ಆಗ್ತೀನಿ ಅಷ್ಟೇ. ಸಿದ್ದನ್ನ ಕೇಳ್ತೀನಿ, ಏನಾದರೂ ಬಂದರೆ ಏನಾದರೂ ಸಿಕ್ಕಿದ್ರೆ ಸಿದ್ದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದ ತಕ್ಷಣ ಧನುಷನ್ ಬಿಟ್ಟು ಬಂದುಬಿಡ್ತಾನೆ. ಅವ್ನು ನನ್ನ ಮದುವೆ ಆಗ್ತೀನಿ ಅಂದರೆ ಸಾಕು, ಕಾದ್ಕೊಂಡಿದ್ದಾನೆ. ಆದರೆ ಅವನು ಯಾಕೋ ಇವಾಗ ಧನುಷ ಹೇಳೋದು ಕೇಳ್ತಾ ಇದ್ದಾನೆ. ನಾನು ಮಾತಾಡ್ತೀನಿ, ನಾನು ಧನುಷನ ಹತ್ರ ಮಾತಾಡಿ, ಅವಳ ಹತ್ರ ಏನು ಮಾತಾಡೋಕ್ಕಲ್ಲ, ಸಿದ್ದು ಹತ್ರ ಮಾತಾಡ್ತೀನಿ. ಸುಮ್ಮನೆ ಯಾಕೆ, ಸಿದ್ದು ಹತ್ರ ಮಾತಾಡ್ಬಿಟ್ಟು ನಾನು ನಿನ್ನ ಖಂಡಿತ ಮದುವೆ ಆಗ್ತೀನಿ ಅಂತೇಳಿ ಮಾತಾಡ್ಕೊಂಡು ಸುಮ್ಮನೆ ಮದುವೆ ಆಗ್ಬಿಡ್ತೀವಿ. ಮದುವೆ ಆಗ್ಬಿಟ್ರೆ ಯಾವುದು ಇರಲ್ಲ ಅತ್ಲಾಗೆ. ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಏನಿಲ್ಲ ಕಣೆ ಮುತ್ತು, ಬಾಯಿಲಿ ಯಾಕೆ ಹೇಳು. ಮತ್ತು ನಾನಿವಾಗ ಸಿದ್ದನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಅಲ್ಲ ನನ್ನ ಇಷ್ಟಪಡ್ತಾ ಇರೋದೆಲ್ಲ ಗೊತ್ತಿದ್ರೂ ಈ ಧನುಷ ಯಾಕೆ ಅವ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾಳೆ, ಯಾಕೆ ಒಪ್ಕೊಂಡವಳೆ, ಏನು ಎಲ್ಲ ಯೋಚನೆ ಮಾಡಿದೆ ಕಣೆ, ಎಲ್ಲ ಯೋಚನೆ ಮಾಡಿದೆ. ಮತ್ತು ಇವಾಗ ನನಗೆ ಅನ್ನಿಸ್ತೈತೆ ಅವಳು ಯಾವ ಕಾರಣಕ್ಕೋಸ್ಕರ ಮದುವೆ ಆಗ್ತೀನಿ ಅಂತ ಅಂದ್ಕೊಂಡಿದ್ದಾಳೆ ಅಂತಂದರೆ 10 ಎಕರೆ ಜಮೀನು ಐತೆ, 10 ಎಕರೆ ಜಮೀನು, ತೋಟ ಎಲ್ಲ ಐತೆ, ಎಲ್ಲ ಚೆನ್ನಾಗೆ ದುಡ್ಡು ಐತೆ ಸಿದ್ದುನ ಹತ್ರ. ಅದಕ್ಕೆ ಅವಳು ತಲೆ ಓಡಿಸ್ಬಿಟ್ಟು ಮದುವೆ ಆಗೋದಕ್ಕೆ ಒಪ್ಕೊಂಡವಳು. ಇಷ್ಟೆಲ್ಲ ಗೊತ್ತಿದ್ರು ಅಲ್ಲ ಯಾರು ಒಪ್ಕೊಂಬಾರ ಹೇಳು, ಯಾರು ಒಪ್ಕೊಂತಿರ್ಲಿಲ್ಲ ಇವತ್ತು. ಅದಕ್ಕೆ ಅವಳು ಆಗ್ತೀನಿ ಅಂತ ಯಾಕೆ ಒಪ್ಕೊಂಡವಳೆ? ಇವಾಗ ನಾನಂತೂ ಜೀವನ ಮದುವೆ ಆದರೆ ಸಂತೋಷವಾಗಿ ಚೆನ್ನಾಗಿರೋಕ್ಕಾಗಲ್ಲ. ಇವಾಗ ನೋಡು ಅವಳಿಗೆ ಎಷ್ಟು ತಲೆ ಇರಬೇಡ. ಅಮ್ಮ ದೇವ್ರೆ, ನನಗೆ ಹಂಗೆ ಅನ್ನಿಸ್ತೈತೆ. ಎಂಥ ತಲೆ ಅಪ್ಪ ಅವಳದು ಅಂತ ಅನಿಸುತ್ತೆ ನನಗೆ ನೆನೆಸ್ಕೊಂಡ್ರೆ. ಮತ್ತೆ ಬೋಲು ತಲೆಗಾತಿ ಅವಳು. ತಲೆ ಇರೋದಕ್ಕೆ ಮತ್ತೆ ಇವತ್ತು ನೋಡು 10 ಎಕರೆ ಜಮೀನು ಐತೆ, ಚೆನ್ನಾಗಿರ್ತೀನಿ, ಡೈವರ್ಸ್ ಕೊಟ್ಟು ಬಂದ್ರು ಬಾರ್ದ ಭಾಗ ಬರುತ್ತೆ ಎಂಬ ಅಂತಾಳವಳು. ಇವತ್ತು ಬೇಜಾನು ಹೊಲ ಮನೆ ಎಲ್ಲ ಐತೆ ಅಂತ ಅಲ್ಲ. ಇಷ್ಟೆಲ್ಲ ಗೊತ್ತಿದ್ರು ಅವಳು ಹೆಂಗೆ ಒಪ್ಕೊಂಡ್ಲು? ನನಗೂ ಅದೇ ಆಶ್ಚರ್ಯ. ಅದಕ್ಕೆ ನೀನು ಸುಮ್ಮನೆ ಸಿದ್ದು ಮದುವೆ ಆಗೋದೇ ಒಳ್ಳೇದಾಕ, ಸುಮ್ಮನೆ ಮದುವೆ ಆಗೋದೇ ಒಳ್ಳೇದು ಕಣೆ. ಹಾಗೂ ನೀನು ಸುಮ್ಮನೆ ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನೆ ಮದುವೆ ಆಗ್ಬಿಡು. ನಾನು ಅದಕ್ಕೆ ಇವಾಗಲೇ ಆ ಥರ ಡಿಸೈಡ್ ಮಾಡಿದ್ದೀನಿ. ಅವ್ನು ಮದುವೆ ಆಗೋದು ಬೇಡ, ಸಿದ್ದುನೇ ಮದುವೆ ಆಗ್ಬಿಡೋಣ. ಸಿದ್ದು ಬಂದಿದ್ದ ತಕ್ಷಣ ಕೇಳ್ತೀನಿ, ಅವ್ನು ನಾನು ಒಪ್ಕೊಂಡ್ರೆ ಸಾಕು, ಮೇಲೇನೇ ಇದ್ದಾನೆ ಕಣೆ ನನ್ನ ಮದುವೆ ಆಗಕ್ಕೆ ಅವನು. ಅದಕ್ಕೆ ಇವಾಗ ಧನುಷನ್ನಂತೂ ಮದುವೆ ಆಗಕ್ಕೆ ಬಿಡಬಾರ್ದು, ಅವಳನ್ನು ಬಿಡಬಾರ್ದು. ಅವಳಿಗೆ ಏನಾದರೂ ಒಂದು ಆಗಬೇಕು, ಅವಳನ್ನಂತೂ ಮದುವೆ ಆಗಕ್ಕೆ ಬಿಡಲ್ಲ ಬಿಡು, ನಾನು ಬಿಡಲ್ಲ. ಇನ್ನು ಗುರುವಾರ ಅಂತಲ್ಲ ಅವ್ರ ಮದುವೆ. ಗುರುವಾರ ಅಂತ ಹೇಳ್ದಂಗೆ ಆಯ್ತಪ್ಪ. ಗುರುವಾರ ಏನೋ ಗುರುವಾರ ಅವಳು ಗುರುವಾರ ಅಂತಂದರೆ ಅವಳಿಗೆ ತುಂಬ ಇಷ್ಟ. ಧನುಷನ್ಗೆ ರಾಘವೇಂದ್ರ ಸ್ವಾಮಿ ವಾರ ಅಲ್ಲ, ಅದಕ್ಕೆ ಅವಳು ರಾಘವೇಂದ್ರ ಸ್ವಾಮಿ ಭಕ್ತೆ ಧನುಷ. ಅದಕ್ಕೆ ಅವತ್ತೇ ಆಗಬೇಕಂತ ತುಂಬ ಇಷ್ಟಪಡ್ತಾ ಇದ್ದಾಳೆ. ಸ್ವಾಮಿ ದೇವರೇ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡ್ತಾನೆ ಅಂಥೇಳಿ ರಾಘವೇಂದ್ರ ಸ್ವಾಮಿ ವಾರದ ದಿವಸ ಅವಳು ಮದುವೆ ಆಗ್ತಾಳೆ. ಅವಳಿಗೆ ಅದೇ ಇಷ್ಟ ಎಲ್ಲನ. ಯಾವ ಕೆಲಸ ಅವಳು ಒಳ್ಳೆ ಕೆಲಸ ಮಾಡಿದ್ರೂ ಗುರುವಾರಲೇ ಮಾಡೋದವಳು. ಗುರುವಾರ ಅಂತಂದರೆ ಅವಳಿಗೆ ತುಂಬ ಇಷ್ಟ. ಅದೇ ಗುರುವಾರಲೇ ಅನಿಸುತ್ತೆ. ಅಷ್ಟರೊಳಗೆ ಏನಾದರೂ ಮಾಡಿ ಈ ಸಿದ್ದನ್ನ ನಮ್ಮ ಕಡೆ ಎಳ್ಕೊಬಿಡ್ಬೇಕು, ಅವಳು ಮದುವೆ ಆಗ್ದಂಗೆ ಮಾಡಬೇಕು. ಇಲ್ಲ ಈಗ ನಾನು ಹಂಗೆ ಅಂದ್ಕೊಂಡೆ, ಇಷ್ಟೊಂದೆಲ್ಲ ಹಾಗಿದ್ರು ಅವಳು ಯಾಕೆ ಒಪ್ಕೊಂಡ್ಲು ಅಂತ ನಾನು ಅದನ್ನೇ ಯೋಚನೆ ಮಾಡಿದೆ. ಇಷ್ಟೊತ್ತು ಗಂಟೆ ಅದನ್ನೇ ಯೋಚನೆ ಮಾಡಿ ಹೊಲ ಐತೆ, ಮನೆ ಐತೆ, ಎಲ್ಲ ಆಳ್ವಾಗಿ ಕೂತ್ಕೊಂಡು ಯೋಚನೆ ಮಾಡಿದೆ. ನಾನು ನೋಡಿದ್ರೆ ಬಟ್ಟೆ ಬರೆ ಅಂತೇಳಿ ಇದು ಮಾಡ್ತೀನಿ. ಇವಾಗ ಜೀವನ ಮದುವೆ ಆದರೆ ಇವಾಗ ಅವ್ನು ಸೇವೆ ಮಾಡಬೇಕಾಗುತ್ತೆ. ಸೇವೆ ಮಾಡಿಕೊಂಡು ಸುಮ್ಮನೆ ಯಾಕೆ ಅತ್ಲಾಗೆ ಅಂತೇಳಿ ನಾನಿವಾಗ ಸುಮ್ಮನೆ ಮದುವೆ ಆಗ್ಬೇಕಂತ ಅಂದ್ಕೊಂಡು ನೋಡಬೇಕು.
ಯಾಕೋ ಇತ್ಲಾಗೆ ನೋಡ್ತಾ ಇದ್ದಾಳೆ ಅಪ್ಪ ಅಲ್ಲೂನು ಧನುಷ ಅಲ್ಲ ನೋಡಿ ಎಂಥ ತಲೆ ಇರಬೇಕು. ಇನ್ನೊಬ್ರು ಯಾರನ್ನಾಗಿದ್ರೆ ಅವ್ನಂಗೆ ಮಾಡಿದಾನೆ ಬೇಡಪ್ಪ ನಾನು ಯಾಕಾಗೋಣ ಅಂತ ಹೇಳೋರು. ಅಲ್ಲ ನೋಡಿ ಅವಳು ಅಷ್ಟೊಂದು ತಲೆ ಓಡಿಸಿ ಆಗ್ತೀನಿ ಅಂತ ಒಪ್ಕೊಂಡವಳೆ ಅಂತಂದರೆ ಚೆನ್ನಾಗಿ ಸಿಗುತ್ತೆ ಅಂತಲ್ವೇ? ಹಾಂ, ಒಳ್ಳೆ ಐಡಿಯಾ ಮಾಡಿ ಅವಳು ಮದುವೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ನಾನು ಅದಕ್ಕೆ ಬಿಟ್ಕೊಡ್ಬಾರ್ದು. ಇವಾಗ ನಾನು ಹೆಂಗೋ ಜೀವನ ಮದುವೆ ಆಗ್ತಿದ್ದೆ, ಇವಾಗ ಇವ್ನಿಗೆ ಹಿಂಗೆ ಆಗ್ಬಿಟ್ಟೈತಲ್ಲ, ಒಟ್ಟಿನಲ್ಲಿ ನಮ್ಮ ಜೀವನ ಚೆನ್ನಾಗಿರೋದು ನೋಡ್ಕೋಬೇಕಪ್ಪ ನಾವು ಅಷ್ಟೇ. ಇವಾಗ ನನಗೆ ಧನುಷನ ಬುದ್ಧಿ ಅರ್ಥ ಆಗ್ತೈತೆ ನೋಡು. ಅವಳಿಗೆ ಇಷ್ಟೆಲ್ಲ ಗೊತ್ತಿದ್ರು ಇವಾಗ ಯಾಕೆ ಒಪ್ಕೊಂಡು ಮದುವೆ ಆಗೋಕ್ಕೆ ಅಂತಲೇ ನನಗೆ ಆಶ್ಚರ್ಯ. ಬೇಡಪ್ಪ ಅವನು ಹಿಂಗಾಲೆ ಹಿಂಗೆ ಮಾಡಿದ್ದಾನೆ ಇವ್ನು ಇಂಥವನು ಅಂತೇಳಿ ಇನ್ನೊಬ್ರು ಹುಡುಗಿಯರು ಯಾರಾದರೂ ಆಗಿದ್ರೆ ರಿಜೆಕ್ಟ್ ಮಾಡೋರು. ಆದರೆ ಅವಳು ಇವತ್ತು ಒಪ್ಕೊಂಡು ಹೆಂಗೆ ಇವಳು ಆಗ್ತೀನಿ ಅಂತ ಅಂದ್ಲು ಅಂತ ನಾನೆಲ್ಲ ಯೋಚನೆ ಮಾಡಿದೆ. ಅದಕ್ಕೆ ಇವಾಗ ತೆಗಿ ಮದುವೆ ಅಂತ ಆದರೆ ಸಿದ್ದುನ್ನೇ ಆಗಬೇಕು. ಸುಮ್ಮನೆ ಯಾಕೆ ಇವಾಗ ಅಮ್ಮನೂ ಮುಂಚ್ಕೊಂಡೈತೆ, ಅಮ್ಮನೂ ಮನೆ ಬಿಟ್ಟು ಹೋಗೈತೆ ಮುಂಚ್ಕೊಂಡು. ಅದಕ್ಕೇ ನಾನು ಇವಾಗ ಸುಮ್ಮನೆ ಅತ್ಲಾಗೆ ಸಿದ್ದುನ ಮದುವೆ ಆಗಿಬಿಟ್ರೆ ಅಪ್ಪ ಅಮ್ಮ ಎಲ್ಲ ತುಂಬ ಖುಷಿಯಾಗಿರ್ತಾರೆ. ಈಗ ಜೀವನ ಮದುವೆ ಆಗಿ ಅವ್ರನ್ನೆಲ್ಲ ದೂರ ಮಾಡ್ಕೊಂಬತ್ಕಿನ್ನ ಇವಾಗ ಸಿದ್ದುನ ಮದುವೆ ಆಗಿಬಿಟ್ರೆ ಅಪ್ಪ ಅಮ್ಮ ಎಲ್ಲರೂ ಖುಷಿ ಆಗ್ತಾರೆ ಅಂತ. ಇವಾಗ ಸಿದ್ದುನ ಏನಾದರೂ ಮಾಡಿ ನಮ್ಮ ಕಡೆ ಹೇಳ್ಕೋಬೇಕು. ನಮ್ಮ ಕಡೆ ಹೇಳ್ಕೊಂಡು ನಮ್ಮ ಹತ್ರ ಚೆನ್ನಾಗಿತ್ಕೊಂಡು ನಮ್ಮನ್ನ ಮದುವೆ ಆಗೋ ಥರ ಮಾಡಬೇಕು. ಯಾಕಮ್ಮ ಹಿಂಗೆ ಮಾತಾಡ್ತೀರಾ ಸ್ವಾತಿ? ಕೊಮ್ಲಜ್ಜಿ ಇವಾಗ ಕಾಲು ಮುರ್ಕೊಂಡವ್ರಲ್ಲ ಅವರು ನನಗಿವಾಗ ಓಡಾಡೋಕ್ಕಾಗಲ್ಲ ಅಂತ ಹೇಳ್ತಾರಂತೆ. ಓಡಾಡಲ್ಲ ಅಂತ ಹೇಳ್ದಂಗೆ ಆಯ್ತು. ಕಾಲು ಮುರ್ತೈತೆ ಅಂತಂದರೆ ಇನ್ನೂ ಓಡಾಡಲ್ಲ. ಅದಕ್ಕೆ ನಾನು ಇಷ್ಟಪಟ್ಟಿದ್ನಲ್ಲ ಸಿದ್ದುನ್ನೇ ಮದುವೆ ಆಗೋಣ ಅಂತ ಇದ್ದೆ. ಅದಕ್ಕೆ ಇವಾಗ ನಾನು ಇವನ್ನ ಮದುವೆ ಆಗಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಗನ್ವಾಗ ಆಗ್ಬೋದಾಯ್ತು ಹೇಳಿ ಹುಡುಗನೇನೆ ಗನ್ವಾಗ ಆಗ್ಬೋದಾಯ್ತು. ಇವಾಗ ನೋಡು ಅವ್ನು ಕಾಲು ಮುರ್ಕೊಂಡವನು ಎಸ್ತಿನೂ ಕೈಯನ್ನ ಓಡಾಡೋದು ನಮ್ಮ ಅಕ್ಕಂದೆಲ್ಲ ಎಡವಟ್ಟಾಯ್ತಪ್ಪ. ಇವಾಗತ್ತ ಹೆಂಗಿದ್ದ ಜೀವನ ಹೆಂಗಾಯ್ತು ಅನಿಸುತ್ತೆ. ಭಾಳ ಬೇಜಾರಾಗ್ತೈತೆ ಹೋಗತ್ತೆ. ಬರೀ ಇದೇ ನಮ್ಮ ಅಕ್ಕನ ಜೀವನದಾಗ ಬರೀ ಹಿಂಗೆ ಆದರೆ ಹೆಂಗೆ ಅಂತ ಅನಿಸುತ್ತೆ. ಅದನ್ನು ನಿಂಗೆ ನೋಡು ಏನು ಕೆಟ್ಟದ್ದೇ ಆಗಲ್ಲ, ಬರೀ ಒಳ್ಳೇದೇ ಆಗ್ತೈತೆ ಅವ್ರಿಗೆ. ಬರೀ ನಮಗೆ ಕೆಟ್ಟದ್ದೇ ಆಗುತ್ತಲ್ಲ ಜಿ ಯಾವಾಗಾದ್ರೂ ಹಂಗೆ. ಮತ್ತೆ ಏನು ಮಾಡೋಕ್ಕಾಗಲ್ಲ, ಒಳ್ಳೆಯವ್ರಿಗೆ ಒಳ್ಳೇದಾಗಲ್ಲ ಕಣಮ್ಮ. ಬರೀನ ಕೆಟ್ಟದ್ದೇ ಆಗುತ್ತೆ ನಮ್ಮಂತರಿಗೆ. ನಮ್ಮ ಮನೆಯಾಗೂ ಹಂಗೆ ಏನು ಮಾಡೋದು ಹಿಂಗೆ ಒಟ್ಟು ಸಮಸ್ಯೆಗಳು ಕಣಮ್ಮ ಮನೆಯಾಗೆ. ಇವಾಗ ನನ್ನ ಮಗ ಸೊಸೆ ನನ್ನ ಮಗ ಬೇರೆ ಮನೆ ಬಿಟ್ಟು ಹೋಗ್ಯವನೇ ಬರೋಲ್ಲ ಅಂತಾನೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗಲ್ಲ. ಅಯ್ಯೋ ಬೇಡ ಕಣಮ್ಮ, ಎಲ್ಲ ಚೆನ್ನಾಗಿದ್ರೇನೆ ಮನೆ ಅಂದಮೇಲೆ. ಹಾಗಾದರೆ ಇವಾಗ ಅವನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ಯಾ? ನೋಡಿ ಇವಾಗ ಧನುಷ ಯಾಕೆ ಮದುವೆ ಆಗಕ್ಕೆ ಒಪ್ಕೊಂಡ್ಲು? ಅಷ್ಟು ಬುದ್ಧಿವಂತೆ ಅಂತೇಳಿ ನಮ್ಮ ಅಪ್ಪನೂ ಹೇಳ್ತಾ ಇತ್ತಲ್ಲ ಧನುಷ ಬುದ್ಧಿವಂತೆ ಅಂತ. ಅದಕ್ಕೆ ನಾನು ಇವಾಗೆಲ್ಲ ಯೋಚನೆ ಮಾಡಿದೆ ಕೂತ್ಕೊಂಡು. ನನಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ, ಅದನ್ನೇ ಯೋಚನೆ ಮಾಡಿದೆ. ಅವಳು ಇಷ್ಟೆಲ್ಲ ಗೊತ್ತಿದ್ರು, ನಾನು ಲವ್ ಮಾಡ್ತಾ ಇರೋ ವಿಷಯ ಎಲ್ಲ ಗೊತ್ತಿದ್ರು ಅವಳು ಯಾಕೆ ಒಪ್ಕೊಂಡವಳೆ? ನಮ್ಮ ಅಪ್ಪನೂ ಬುದ್ಧಿವಂತೆ ಅಂತ ಹೇಳ್ಬಿಡ್ತಲ್ಲ, ಯಾಕೆ ಬುದ್ಧಿವಂತೆ ಅಂತೂ ಎಲ್ಲ ಯೋಚನೆ ಮಾಡಿದೆ. ಅದಕ್ಕೆ ನಾನು ಇವಾಗ ಸಿದ್ದುನ ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸಿದ್ದುನ ಹತ್ರ ಮಾತಾಡ್ತೀನಿ. ಸಿದ್ದು ನಾನು ನಿನ್ನ ಮದುವೆ ಆಗ್ತೀನಿ ಸಿದ್ದು, ನೀನೇನು ತಲೆ ಕೆಡಿಸ್ಕೊಬೇಡ, ಇದನ್ನೆಲ್ಲ ಮಾತು ಇಬ್ಬರು ಚೆನ್ನಾಗಿರೋಣ ಅಂತ ಹೇಳ್ತೀನಿ. ನಾನು ಖಂಡಿತ ಚೆನ್ನಾಗಿರ್ತೀನಿ, ನಿನ್ನ ಜೊತೆ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ. ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ನಾನು ಮದುವೆ ಆಗ್ತೀನಿ ಅಂದಿದ ತಕ್ಷಣ ಬಂದುಬಿಡ್ತಾನೆ. ನಾನು ಹೋಗಿ ಹೇಳಿದ ತಕ್ಷಣ ಅವನಿಗೆ ತುಂಬ ಖುಷಿಯಾಗ್ಬಿಡುತ್ತೆ. ಏನೋ ನನ್ನ ಮೇಗಳ ಸಿಟ್ಟಿಗೆ ಆ ಧನುಷನ ಮದುವೆ ಆಗೋದಕ್ಕೆ ಒಪ್ಕೊಂಡಿರೋದು ಅಷ್ಟೇ. ಏನು ಮಾಡ್ತಾರೆ ಅವ್ರು ಒಟ್ಟುನು ಮನೆ ಕಟ್ತಾ ಇದ್ದಾರಲ್ಲ, ಒಟ್ಟು ಮಾಡೋಕ್ಕಾಗಲ್ಲ ಅಂತ ರೊಮ್ಮೆ ಯಾರನ್ನ ತಾಗ್ಲೇಳು ಅಂತ ಸುಮ್ಮನೆ ಆಗ್ತಾರೆ. ನೋಡಪ್ಪ ಅವಳ ಬುದ್ಧಿನ ಎಂಥದ್ದು ಬುದ್ಧಿ 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 ಚೆನ್ನಾಗೈತೆ ಬುದ್ಧಿ. ಬುದ್ಧಿ ಚೆನ್ನಾಗಿರೋದಕ್ಕೆ ನೋಡಿ ಎಂಥ ತಲೆ ಓಡಿಸ್ಬಿಟ್ಟವಳೆ. ಯಪ್ಪ ಭಾಳ ಬುದ್ಧಿವಂತೆ ಅವಳು. ಅಪ್ಪನೂ ಹಂಗೆ ಅಂಬತ್ತೆ, ಭಾಳ ಬುದ್ಧಿವಂತೆ ಅಂತ. ನಮ್ಮ ಅಮ್ಮನೂ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗೈತೆ. ಮನೆಯಾಗಿಲ್ಲ, ಬರೋದೇ ಇಲ್ಲ ಅಂತೇಳಿ ಬೆಳಗ್ಗೆಯಿಂದ ಜಗಳ ಮಾಡ್ಕೊಂಡು ಹೋಯ್ತು. ಅದಕ್ಕೇ ತವ್ರ ಮನೆಗೆ ಹೊರಟೋಯ್ತು. ನಮ್ಮ ಅಮ್ಮ ನಿಮ್ಮಿಂದ ನನಗೆ ಮರ್ಯಾದೆ ಇಲ್ಲ ಅಂತ. ಅದಕ್ಕಾಗಿ ಇವಾಗ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರೂ ಚೆನ್ನಾಗಿರ್ಬೇಕಂತಂದರೆ ನಾನು ಸಿದ್ದುನ ಮದುವೆ ಆಗ್ಬಿಡ್ತೀನಿ. ಒಪ್ಕೊಂಡಿದ್ದೀನಿ, ನಾಳೆ ಹೇಳಿದ್ದೀನಿ. ಹಂಗಂದ್ರೂ ಇವಾಗ ಅವ್ನ ಮದುವೆ ಆಗ್ಬೇಕು, ಒಪ್ಕೋಬೇಕಷ್ಟೇ. ನಾನು ಹೇಳಿದ್ರೆ ಅವ್ನು ಒಪ್ಕೊಂತಾನೆ, ಖಂಡಿತ ಒಪ್ಕೊಂತಾನೆ. ನಾನು ಕೇಳಿದ್ರೆ ಖಂಡಿತ ಒಪ್ಕೊಂತಾನೆ. ನನಗೆ ಮೋಸ ಮಾಡೋದಿಲ್ಲ ಸಿದ್ದು. ನನಗೆ ನಂಬಿಕೆ ಐತೆ, ಸಿದ್ದು ನನಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನನಗೆ ಸಿದ್ದುನ ಮದುವೆ ಆಗಬೇಕು ಅಂತ ನಾನೆಲ್ಲ ಯೋಚನೆ ಮಾಡಿದೆ. ಇಷ್ಟೊಂದೆಲ್ಲ ಗೊತ್ತಿದ್ರೆ ಧನುಷ ಯಾಕೆ ಒಪ್ಕೊಂಡವಳೆ ಏನು ಎಲ್ಲ ಆಳವಾಗಿ ಯೋಚನೆ ಮಾಡಿದೆ. ಆವಾಗ ಯೋಚನೆ ಮಾಡಿದ್ದಕ್ಕೆ ನನಗೆ ತುಂಬ ಇವಾಗ ಹೆಂಗೆ ಅನ್ನಿಸ್ತು ಅಂತಂದರೆ, ಸಿದ್ದುನ ಮದುವೆ ಆದರೆ ನಾನು ತುಂಬ ಚೆನ್ನಾಗಿರ್ತೀನಿ ಅಂತ ಅನ್ನಿಸ್ತು. ಯಾಕಂದರೆ ಸಿದ್ದುನ ನಾನು ಮೊದಲು ಇಷ್ಟಪಟ್ಟಿರೋದು ನಾನು ಇವಾಗ ಮದುವೆ ಆಗೋ ಅಂತ ಅಧಿಕಾರ ಐತೆ. ಯಾಕಂದರೆ ನನಗೆ ಅಧಿಕಾರ ಐತೆ. ನನಗೆ ಬೇರೆ ಈ ರೀತಿ ಪ್ರಾಬ್ಲಮ್ ಆಗಿತ್ತು, ಹಾಸ್ಪಿಟ್ಲಿಗೆ ಬೇರೆ ಎಲ್ಲ ಅವನೇ ಕರ್ಕೊಂಡೋದ ತೋರಿಸ್ತಾ. ಅದಕ್ಕೇ ನನಗೆ ಸಿಗಬೇಕು ಅಂತ ಸಿದ್ದು ನನಗೆ ಇವಾಗ ತುಂಬ ಇಷ್ಟ ಆಗಿಬಿಟ್ಟಿದ್ದಾನೆ. ಅದಕ್ಕೆ ಮದುವೆ ಆಗ್ತೀನಿ. ಇವಾಗ ಏನು ಮಾಡೋದು? ಇವಾಗ ಬೇರೆಯೇ ನಾನು ಜೀವನ ಮದುವೆ ಆಗೋದಕ್ಕಂತ ಆಗಲ್ಲ. ಇವಾಗ ನಮ್ಮಮ್ಮ ಬೇರೆ ಮನೆ ಬಿಟ್ಟೋಯ್ತು. ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಸಂತೋಷವಾಗಿರ್ಬೇಕಂತಂದರೆ ಸಿದ್ದು ನನ್ನ ಮದುವೆ ಆಗಬೇಕು. ಅವಾಗ ಎಲ್ಲರೂ ಚೆನ್ನಾಗಿರ್ತೀವಿ. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.